ನಮಸ್ಕಾರ ಸ್ನೇಹಿತರೆ, ಕುಂಭರಾಶಿಯವರೇ ನಿಲ್ಲಿ. ಒಂದು ವೇಳೆ ನಿಮಗೆ ಮಧ್ಯರಾತ್ರಿಯ ನಂತರ ನಡೆಯಲಿರುವ ಘಟನೆಯನ್ನು ಕೇಳುವ ಧೈರ್ಯವಿಲ್ಲದಿದ್ದರೆ ಬಹುಶಃ ನೀವು ಈ ದೃಶ್ಯಾವಳಿಯನ್ನು ಈಗಲೇ ನೋಡಬಾರದು. ಏಕೆಂದರೆ ನನಗೆ ಕಾಣಿಸುತ್ತಿರುವ ಸೂಚನೆಗಳು ಸಾಮಾನ್ಯವಾದುದ್ದಲ್ಲ. ಎಲ್ಲದಕ್ಕಿಂತ ಹೆಚ್ಚು ಆಶ್ಚರ್ಯಪಡುವಂಥ ವಿಷಯವೇನೆಂದರೆ ಈ ಸೂಚನೆಯು ನೇರವಾಗಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ. ಇಂದು ನಾನು ನಿಮಗೆ ಅಂಥ ಒಂದು ವಿಷಯವನ್ನು ಹೇಳಲಿದ್ದೇನೆ. ಅದನ್ನು ಕೇಳಿ ಕೆಲವು ಜನರು ಉತ್ಸಾಹಭರಿತರಾಗುತ್ತಾರೆ, ಕೆಲವರ ಕಣ್ಣುಗಳಲ್ಲಿ ನೀರು ಬರಬಹುದು ಮತ್ತು ಇನ್ನು ಕೆಲವರು ಇದನ್ನು ನಂಬಲು ಕೂಡ ಸಾಧ್ಯವಾಗುವುದಿಲ್ಲ. ಆದರೆ ಇದಕ್ಕಿಂತ ಮುನ್ನ ಒಂದು ಮಾತನ್ನು ಗಮನವಿಟ್ಟು ಕೇಳಿ. ಮಧ್ಯರಾತ್ರಿಯ ನಂತರ ನಿಮ್ಮ ಸುತ್ತಲೂ ಸಕ್ರಿಯವಾಗಲಿರುವ ಶಕ್ತಿಯು ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಒಂದು ದೊಡ್ಡ ಅಧ್ಯಾಯವನ್ನು ಬದಲಾಯಿಸಬಲ್ಲದು. ಇದು ಕೇವಲ ಭವಿಷ್ಯವಾಣಿಯಲ್ಲ, ಏಕೆಂದರೆ ಇದರ ಹಿಂದೆ ಒಂದು ಅಡಗಿರುವ ಸೂಚನೆ ಇದೆ. ಅದು ಪದೇ ಪದೇ ಕೇವಲ ಕುಂಭರಾಶಿಯವರಿಗೆ ಮಾತ್ರ ಕಾಣಿಸುತ್ತದೆ. ಕಳೆದ ಕೆಲವು ದಿನಗಳಿಂದ ನೀವು ಒಂದು ರೀತಿಯ ಚಡಪಟಿಕೆಯನ್ನು ಅನುಭವಿಸುತ್ತಿದ್ದರೆ, ಯಾವುದೇ ಕಾರಣವಿಲ್ಲದೆ ಮನಸ್ಸು ಆತಂಕಕ್ಕೆ ಒಳಗಾಗುತ್ತಿದ್ದರೆ ಅಥವಾ ಪದೇ ಪದೇ ಯಾವುದೇ ಹಳೆಯ ನೆನಪು ಕಾಡುತ್ತಿದ್ದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಇದರ ಬಗ್ಗೆ ನಾನು ಮುಂದೆ ನಿಮಗೆ ಹೇಳಲಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಒಂದು ಸಣ್ಣ ಪ್ರಶ್ನೆ ಕೇಳಲು ಬಯಸುತ್ತೇನೆ. ಕಳೆದ ಕೆಲವು ಸಮಯದಿಂದ ನೀವು ತುಂಬಾ ಕಷ್ಟಪಡುತ್ತಿದ್ದರೂ ಫಲಿತಾಂಶ ನಿಮಗೆ ನಿರೀಕ್ಷೆಗೆ ತಕ್ಕಂತೆ ಸಿಗುತ್ತಿಲ್ಲ ಎಂದು ನಿಮಗನಿಸುತ್ತಿದೆ. ಒಂದು ವೇಳೆ ಹೌದು ಎಂದಾದರೆ ಕಮೆಂಟ್ನಲ್ಲಿ ಹರ ಹರ ಮಹಾದೇವ್ ಎಂದು ತಪ್ಪದೆ ಬರೆಯಿರಿ. ಏಕೆಂದರೆ ಇಂದಿನ ಈ ಮಾತು ಕೇವಲ ಮಹಾದೇವನ ವಿಶೇಷ ಕೃಪೆ ಇರುವವರು ಮಾತ್ರ ತಲುಪುತ್ತದೆ. ಒಂದು ವೇಳೆ ನೀವು ಮಹಾದೇವನ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟು ನಮ್ಮೊಂದಿಗೆ ಇರಿಸಿಕೊಳ್ಳಿ. ಈಗ ಗಮನವಿಟ್ಟು ಕೇಳಿ. ಮಧ್ಯರಾತ್ರಿಯ ನಂತರ ನಿಮ್ಮ ಭಾಗ್ಯ ನೀವು ಕಲ್ಪಿಸಿಕೊಳ್ಳದಂಥ ಬದಲಾವಣೆಗಳು ಆರಂಭವಾಗಬಹುದು. ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ. ಈ ಬದಲಾವಣೆ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದರ ಆರಂಭ ಅಷ್ಟೇ ಮುಜುಗರ ಅಥವಾ ಕಷ್ಟಕರವಾಗಿರಬಹುದು. ಹೌದು, ಆರಂಭದಲ್ಲಿ ಕುಂಭರಾಶಿಯ ಅನೇಕ ಜನರು ಇದನ್ನು ಒಂದು ಸಮಸ್ಯೆ ಎಂದು ಭಾವಿಸುತ್ತಾರೆ. ಏನೋ ತಪ್ಪು ನಡೆಯುತ್ತಿದೆ ಎಂದು ಅವರಿಗೆ ಅನಿಸುತ್ತದೆ. ಆದರೆ ಅಸಲಿ ಸತ್ಯ ಬೇರೆಯಾಗಿರುತ್ತದೆ. ಅದರ ರಹಸ್ಯವನ್ನು ನಾನು ಸ್ವಲ್ಪ ಸಮಯದಲ್ಲಿ ತಿಳಿಸಲಿದ್ದೇನೆ. ಇದಕ್ಕಿಂತ ಮುನ್ನ ನೀವು ಇನ್ನೂ ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳಬೇಕು. ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಜೀವನದಲ್ಲಿ ಬಂದಿದ್ದ ಒಂದು ಅವಕಾಶ ಯಾವುದೇ ಕಾರಣದಿಂದ ಕೈತಪ್ಪಿ ಹೋಗಿದ್ದರೆ ಮತ್ತೆ ನಿಮ್ಮ ಬಳಿಗೆ ಬರಲು ಸಿದ್ಧವಾಗುತ್ತಿದೆ. ಆದರೆ ಈ ಬಾರಿ ಅದರ ರೂಪ ಬದಲಾಗಿರುತ್ತದೆ. ಅದನ್ನು ಗುರುತಿಸುವುದು ಸುಲಭವಲ್ಲ. ಇದೇ ಕಾರಣಕ್ಕಾಗಿ ನೀವು ಪ್ರತಿಯೊಂದು ಸಣ್ಣ ವಿಷಯದ ಕಡೆ ಗಮನ ಹರಿಸಬೇಕಾಗುತ್ತದೆ. ಏಕೆಂದರೆ ಅದೃಷ್ಟವು ಯಾವಾಗಲೂ ಸದ್ದು ಮಾಡಿಕೊಂಡು ಬರುವುದಿಲ್ಲ. ಕೆಲವೊಮ್ಮೆ ಅದು ಕೇವಲ ಒಂದು ಸಾಧಾರಣ ಸಂದೇಶದ ರೂಪದಲ್ಲಿ ಬರಬಹುದು, ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿಯ ಮಾತುಗಳ ರೂಪದಲ್ಲಿ ಬರಬಹುದು, ಅಥವಾ ಕೆಲವೊಮ್ಮೆ ಜನರು ಕೇವಲ ಕಾಕತಾಳೆ ಎಂದು ಮರೆತು ಬಿಡುವ ಘಟನೆಯ ರೂಪದಲ್ಲಿ ಬರಬಹುದು. ಆದರೆ ಕುಂಭರಾಶಿಯವರೇ, ಅದು ನಿಮಗೆ ಕೇವಲ ಕಾಕತಾಳೀಯವಾಗಿರುವುದಿಲ್ಲ, ಅದೊಂದು ಸೂಚನೆಯಾಗಿರುತ್ತದೆ. ಇದೇ ಆ ರಹಸ್ಯವಾಗಿದ್ದು ಇಂದಿನ ಸಂಪೂರ್ಣ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಈಗ ಇಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ, ಏಕೆಂದರೆ ಗ್ರಹಗಳ ಸ್ಥಿತಿಯು ನಿಮ್ಮ ಸುತ್ತಮುತ್ತ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಎಂಬುದನ್ನು ತೋರಿಸುತ್ತಿದೆ. ಅವರು ನಿಮ್ಮ ಸಾಮರ್ಥ್ಯವನ್ನು ನಿಮಗಿಂತಲೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚು ಚಿಂತಿತರಾಗಿದ್ದಾರೆ. ಅವರು ಬಹಿರಂಗವಾಗಿ ಏನನ್ನೂ ಹೇಳುತ್ತಿಲ್ಲ, ಆದರೆ ಅವರ ಕಣ್ಣು ನಿಮ್ಮ ಪ್ರತಿಯೊಂದು ಹೆಜ್ಜೆಯ ಮೇಲಿದೆ. ಇದನ್ನು ಕೇಳಿದಾಗ ಅನೇಕರಿಗೆ ನಾನು ಯಾವುದೇ ಸಂಬಂಧಿಕರ ಬಗ್ಗೆ ಮಾತನಾಡುತ್ತಿದ್ದೇನೆ ಎನಿಸಬಹುದು, ಕೆಲವರು ಸ್ನೇಹಿತರಿರಬಹುದು ಎಂದು ಯೋಚಿಸಬಹುದು. ಆದರೆ ಅಸಲಿ ಉತ್ತರ ಇದಕ್ಕಿಂತಲೂ ಹೆಚ್ಚು ಆಘಾತಕಾರಿಯಾಗಿದೆ. ನಾನು ಅವರ ಹೆಸರನ್ನು ಹೇಳಿದಾಗ ಬಹುಶಃ ನಿಮಗೆ ಕಳೆದ ಕೆಲವು ತಿಂಗಳುಗಳ ಘಟನೆಗಳು ನೆನಪಾಗುತ್ತವೆ. ಆದರೆ ಈಗಲೇ ಅಲ್ಲ, ಏಕೆಂದರೆ ಅದಕ್ಕಿಂತ ಮುಂಚೆ ಇನ್ನೊಂದು ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಇಂಥ ಒಂದು ಬಾಗಿಲು ತೆರೆಯಲಿದೆ. ಬಹಳ ಸಮಯದಿಂದ ಮುಚ್ಚಲ್ಪಟ್ಟಿತ್ತು. ಆರಂಭದಲ್ಲಿ ನಿಮಗೆ ಆ ಅವಕಾಶ ತುಂಬಾ ಚಿಕ್ಕದಾಗಿ ಕಾಣಿಸಬಹುದು. ಇಲ್ಲೇ ಬಹುತೇಕ ಜನರು ತಪ್ಪು ಮಾಡುತ್ತಾರೆ. ಅವರು ಅದನ್ನು ನಿರ್ಲಕ್ಷಿಸಿ ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಒಂದು ವೇಳೆ ನೀವು ಇಲ್ಲಿವರೆಗೆ ನೋಡುತ್ತಿದ್ದರೆ ಒಂದು ಮಾತನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಮುಂಬರುವ ದಿನಗಳಲ್ಲಿ ಯಾವುದೇ ಹೊಸ ಅವಕಾಶವನ್ನು ತಕ್ಷಣವೇ ನಿರಾಕರಿಸಬೇಡಿ. ಏಕೆಂದರೆ ಯಾವುದು ಚಿಕ್ಕದಾಗಿ ಕಾಣಿಸುತ್ತದೆಯೋ ಅದೇ ಮುಂದೆ ದೊಡ್ಡ ರೂಪವನ್ನು ಪಡೆದುಕೊಳ್ಳಲಿದೆ. ಆದರೆ ಈ ಕತೆ ಇಲ್ಲಿಗ ಮುಗಿಯುವುದಿಲ್ಲ, ಏಕೆಂದರೆ ಧನಲಾಭಕ್ಕಿಂತಲೂ ದೊಡ್ಡದಾದ ಒಂದು ಘಟನೆ ನಿಮ್ಮ ಭಾವನಾತ್ಮಕ ಜೀವನದಲ್ಲಿ ನಡೆಯಲಿದೆ. ಇದನ್ನು ಕೇಳಿ ಕೆಲವು ಜನರ ಹೃದಯ ಬಡಿತ ಹೆಚ್ಚಾಗಬಹುದು. ಇನ್ನು ಯಾರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿದ್ದೀರೋ, ಅವರ ಮೇಲಿನ ನಿರೀಕ್ಷೆಯನ್ನು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕಿದ್ದೀರೋ ಮತ್ತು ಇನ್ನು ಮುಂದೆ ಏನೂ ಆಗಲು ಸಾಧ್ಯವಿಲ್ಲ ಎಂದು ನೀವೇ ಅಂದುಕೊಂಡಿದ್ದೀರೋ, ಆ ಅಧ್ಯಾಯದ ಶಕ್ತಿ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಈಗ ನಿಮ್ಮ ಗಮನವನ್ನು ಎಲ್ಲೂ ಕದಲಿಸಬೇಡಿ. ಏಕೆಂದರೆ ನಾನು ಎಷ್ಟೇ ಹೇಳಿದ ಪರೀಕ್ಷೆಯು ಯಾವುದೇ ಹೊರಗಿನ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಬದಲಿಗೆ ಅದು
ನಿಮ್ಮದೇ ನಿರ್ಧಾರಗಳಿಗೆ ಸಂಬಂಧಿಸಿದ್ದಾಗಿದೆ. ಇಲ್ಲೇ ಬಹುತೇಕ ಜನರು ತಪ್ಪು ಮಾಡುತ್ತಾರೆ. ಅದೃಷ್ಟವು ತಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಭಾವಿಸುತ್ತಾರೆ. ಆದರೆ ವಾಸ್ತವವೇನೆಂದರೆ ಅದೃಷ್ಟವು ಈಗಾಗಲೇ ಬಾಗಿಲನ್ನು ತೆರೆಯುತ್ತಿದೆ. ಆದರೆ ಜನರು ಸ್ವತಃ ಆ ಬಾಗಿಲ ಕಡೆ ನೋಡಲು ಸಿದ್ಧರಾಗಿರುವುದಿಲ್ಲ. ಮಧ್ಯರಾತ್ರಿಯ ನಂತರ ಉಂಟಾಗುವ ಪರಿಸ್ಥಿತಿಗಳು ನಿಮ್ಮ ಮುಂದೆ ಇಂತಹದೇ ದೃಶ್ಯವನ್ನು ತರಬಹುದು. ಮೇಲ್ನೋಟಕ್ಕೆ ಎಲ್ಲವೂ ಸಾಮಾನ್ಯವೆಂಬಂತೆ ಕಾಣಿಸುತ್ತದೆ, ಆದರೆ ಒಳಗೊಳಗೆ ಬಹಳಷ್ಟು ಬದಲಾಗುತ್ತಿರುತ್ತದೆ. ಒಂದು ವೇಳೆ ನೀವು ಆ ಬದಲಾವಣೆಯನ್ನು ಗುರುತಿಸಿದರೆ ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುವುದನ್ನು ನೀವು ನೋಡಬಹುದು. ಆದರೆ ನಿಲ್ಲಿ, ಇನ್ನೂ ಎಲ್ಲಕ್ಕಿಂತ ಪ್ರಮುಖವಾದ ಸೂಚನೆ ಬಾಕಿ ಇದೆ. ಕುಂಭರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಮೇಲೆ ಒಂದು ಅದೃಶ್ಯ ಒತ್ತಡವಿತ್ತು. ಕೆಲವೊಮ್ಮೆ ಹಣದ ಚಿಂತೆ, ಕೆಲವೊಮ್ಮೆ ಕುಟುಂಬದ ಜವಾಬ್ದಾರಿಗಳು, ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಗೊಂದಲ, ಹಾಗೂ ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನು ಗೌರವಿಸಿದ ವ್ಯಕ್ತಿ ಕಾರಣದಿಂದ ಉಂಟಾದ ಮಾನಸಿಕ ಒತ್ತಡವದು. ಆದರೆ ಈ ಒತ್ತಡವು ಈಗ ನಿಧಾನವಾಗಿ ದೂರವಾಗಲಿದೆ ಎಂಬ ಸೂಚನೆ ಸಿಗುತ್ತಿದೆ. ಆದಾಗ್ಯೂ ಈ ಒತ್ತಡ ದೂರಾಗುವ ಮುನ್ನ ಒಂದು ಸಣ್ಣ ಬದಲಾವಣೆ ಉಂಟಾಗಬಹುದು. ಎಲ್ಲವೂ ಕೈಮೀರಿ ಹೋಗುತ್ತಿದೆ ಎಂದು ನಿಮಗನಿಸುವ ಒಂದು ಕ್ಷಣ ಬರಬಹುದು. ಅಂತಹ ಸಮಯದಲ್ಲಿ ನೀವು ಗಾಬರಿಯಾಗಬಾರದು, ಏಕೆಂದರೆ ಅದೇ ಕ್ಷಣವು ಬದಲಾವಣೆಯ ಆರಂಭವಾಗಿರುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ತಪ್ಪದೇ ಹರ ಹರ ಮಹಾದೇವ್ ಎಂದು ಬರೆಯಿರಿ. ದೇವನ ಹೆಸರನ್ನು ಎಷ್ಟು ಭಕ್ತಿಯಿಂದ ಸ್ಮರಿಸುತ್ತೇವೋ ಅಷ್ಟೇ ವೇಗವಾಗಿ ನಕಾರಾತ್ಮಕ ಶಕ್ತಿಯು ದುರ್ಬಲಗೊಳ್ಳುತ್ತದೆ. ಒಂದು ವೇಳೆ ನಿಮಗೆ ಈ ವಿಷಯ ಇಷ್ಟವಾಗುತ್ತಿದ್ದರೆ ನಮ್ಮೊಂದಿಗೆ ಜೋಡಿಸಿಕೊಳ್ಳುವುದನ್ನು ಮರೆಯಬೇಡಿ. ಅಂದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈಗ ಮುಂದೆ ಕೇಳಿ, ನನಗೆ ತುಂಬಾ ಆಸಕ್ತಿದಾಯಕ ಸೂಚನೆಯೊಂದು ಕಾಣಿಸುತ್ತದೆ. ಕುಂಭರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ಬಹಳ ಸಮಯದಿಂದ ಮುಚ್ಚಿಡಲಾಗಿದ್ದ ರಹಸ್ಯವೊಂದು ತಿಳಿಯಬಹುದು. ಇದು ಯಾವುದೇ ಸಂಬಂಧಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಹಣಕಾಸಿನ ವಿಷಯವಾಗಿರಬಹುದು, ಅಥವಾ ಇಲ್ಲಿವರೆಗೆ ಬೇರೆ ಮುಖವಾಡ ಧರಿಸಿದ್ದ ವ್ಯಕ್ತಿಯ ನಿಜವಾದ ಮುಖ ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ನಿಮಗೆ ಇದರಿಂದ ಆಘಾತವಾಗಬಹುದು, ಆದರೆ ಸ್ವಲ್ಪ ಸಮಯದ ನಂತರ ಈ ಸತ್ಯ ಹೊರಬರಬಹುದು. ಎಷ್ಟು ಅಗತ್ಯವಾಗಿತ್ತು ಎಂಬುದು ನಿಮಗರ್ಥವಾಗುತ್ತದೆ, ಏಕೆಂದರೆ ಸುಳ್ಳು ಎಷ್ಟೇ ದಿನ ನಡೆದರೂ ಅದರ ಅಂತ್ಯ ದೊಡ್ಡದಾಗಿಯೇ ಇರುತ್ತದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ, ಸತ್ಯವು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆಯೋ ಅಥವಾ ಕೆಟ್ಟದ್ದನ್ನು? ಇದರ ಉತ್ತರ ಆಶ್ಚರ್ಯಕರವಾಗಿದೆ. ಆರಂಭದಲ್ಲಿ ಇದು ನಿಮಗೆ ಇಷ್ಟವಾಗದಿರಬಹುದು, ಆದರೆ ನಂತರ ಇದೇ ಘಟನೆಯು ನಿಮ್ಮನ್ನು ಪ್ರಗತಿಯ ಹಾದಿಗೆ ಕರೆದೊಯ್ಯುತ್ತದೆ. ಇದೇ ಕಾರಣಕ್ಕಾಗಿ ನಿಮಗೆ ಪದೇ ಪದೇ ಒಂದೇ ಸೂಚನೆ ಕಾಣಿಸುತ್ತದೆ: ಜಾಗರೂಕರಾಗಿರಿ. ಆದರೆ ಭಯಪಡಬೇಡಿ. ಈಗ ಹಣದ ವಿಷಯಕ್ಕೆ ಬರೋಣ, ಏಕೆಂದರೆ ಇಲ್ಲೋ ಒಂದು ದೊಡ್ಡ ಬದಲಾವಣೆ ಕಾಣಿಸುತ್ತದೆ. ಅನೇಕ ಕುಂಭರಾಶಿಯವರ ನಿಂತು ಹೋಗಿದ್ದ ಕೆಲಸಗಳು, ಹಣ, ಅವಕಾಶ ಅಥವಾ ಲಾಭಕ್ಕಾಗಿ ಕಾಯುತ್ತಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಕೆಲವೊಮ್ಮೆ ಕಾಗದದ ಕೆಲಸಗಳು ಸಿಲುಕಿಕೊಂಡಿರುತ್ತವೆ, ಕೆಲವೊಮ್ಮೆ ಯಾರೋ ನೀಡಿದ ಮಾತು ಸುಳ್ಳಾಗುತ್ತದೆ, ಇನ್ನು ಕೆಲವೊಮ್ಮೆ ಕಷ್ಟಪಟ್ಟರೂ ಸಮಯಕ್ಕೆ ಸರಿಯಾಗಿ ಫಲ ಸಿಗುತ್ತಿಲ್ಲ. ಗ್ರಹಗಳ ಸ್ಥಿತಿಯು ಈಗ ನಿಂತು ಹೋಗಿದ್ದ ಚಕ್ರವು ಮತ್ತೆ ತಿರುಗಲು ಆರಂಭಿಸಬಹುದು ಎಂಬುದನ್ನು ತೋರಿಸುತ್ತದೆ. ಎಲ್ಲಕ್ಕಿಂತ ಆಸಕ್ತಿದಾಯಕ ವಿಷಯವೇನೆಂದರೆ ಈ ಲಾಭವು ನೀವು ಕನಿಷ್ಠ ನಿರೀಕ್ಷೆ ಇಟ್ಟುಕೊಂಡಿದ್ದ ಜಾಗದಿಂದ ಬರಬಹುದು. ಇದೇ ಜಾಗದಲ್ಲಿ ಅದೃಷ್ಟವು ಜನರನ್ನು ಬೆರಗುಗೊಳಿಸುತ್ತದೆ, ಏಕೆಂದರೆ ಅದು ಸಾಮಾನ್ಯವಾಗಿ ನಾವು ನೋಡದ ದಿಕ್ಕಿನಿಂದಲೇ ಬರುತ್ತದೆ. ಆದರೆ ಕಥೆ ಇನ್ನೂ ಆಳವಾಗಿದೆ, ಏಕೆಂದರೆ ಈಗ ನಾನು ಆ ಸೂಚನೆ ಬಗ್ಗೆ ಮಾತನಾಡಲಿದ್ದೇನೆ. ಅದರ ಕಾರಣದಿಂದಾಗಿ ಅನೇಕ ಜನರು ರಾತ್ರಿಯಲ್ಲಿ ನಿದ್ರೆ ಇಲ್ಲದೆ ಜಾಗೃತರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೆಲವು ವಿಷಯಗಳು ಪದೇ ಪದೇ ಪುನರಾವರ್ತನೆಯಾಗುತ್ತಿರುವುದನ್ನು ನೀವು ಗಮನಿಸಿದ್ದೀರಾ? ಯಾವುದೇ ಒಂದು ವಿಶೇಷ ಸೂಚನೆ ಪದೇ ಪದೇ ಕಾಣಿಸುವುದು ಅಥವಾ ಯಾರಾದರೂ ವ್ಯಕ್ತಿಯ ನೆನಪು ಪದೇ ಪದೇ ಬರುವುದು ಇದರ ಸಂಕೇತವಾಗಿದೆ. ನೀವು ಗಮನಿಸಿದ್ದೀರಾ? ಕಳೆದ ಕೆಲವು ದಿನಗಳಿಂದ ಕೆಲವು ವಿಷಯಗಳು ಪದೇ ಪದೇ ಮರುಕಳಿಸುತ್ತವೆ. ಯಾವುದೋ ಒಂದು ನಿರ್ದಿಷ್ಟ ಸಂಖ್ಯೆ ಕಾಣಿಸುವುದು, ಯಾರೋ ಒಬ್ಬ ವ್ಯಕ್ತಿಯ ನೆನಪು ಹಠಾತ್ತನೆ ಪದೇ ಪದೇ ಬರುವುದು, ಇದೇ ಕನಸು ಬೇರೆ ಬೇರೆ ರೂಪದಲ್ಲಿ ಬೀಳುವುದು, ಅಥವಾ ಯಾವುದೇ ಕಾರಣವಿಲ್ಲದೆ ಒಂದು ನಿರ್ದಿಷ್ಟ ಸ್ಥಳದ ಕಡೆ ಆಕರ್ಷಣೆ ಉಂಟಾಗುವುದು. ಒಂದು ವೇಳೆ ಹೀಗೆ ಆಗುತ್ತಿದ್ದರೆ ಇದನ್ನು ಸಾಮಾನ್ಯ ಎಂದು ತಿಳಿಯಬೇಡಿ, ಏಕೆಂದರೆ ಇದು ಸುಪ್ತ ಮನಸ್ಸಿನ ಸಂದೇಶವಾಗಿರಬಹುದು ಮತ್ತು ಈ ಸಂದೇಶವು ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಮಹತ್ವದ ಘಟನೆಗಾಗಿ ಸಿದ್ಧಗೊಳಿಸುತ್ತಿದೆ. ಆದರೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಇನ್ನೂ ಬಾಕಿ ಇದೆ, ಎಂದರೆ ಈ ಘಟನೆಯು ಕೇವಲ ನಿಮ್ಮ ಮನಸ್ಸಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಇದರ ಸಂಬಂಧ ನಿಮ್ಮ ಅದೃಷ್ಟದೊಂದಿಗೂ ಇದೆ. ಒಂದು ಅಂತಹ ತಿರುವು ಬರಲಿದೆ, ಅದನ್ನು ಕೇಳಿ ನೀವು ಬಹುಶಃ ಕೆಲವು ಕ್ಷಣಗಳ ಕಾಲ ಶಾಂತರಾಗಬಹುದು. ಕುಂಭರಾಶಿಯವರ ಜೀವನದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಮತ್ತೆ ಸಕ್ರಿಯನಾಗಲಿದ್ದಾನೆ. ಯಾರು ಎಂದೋ ಒಂದು ದಿನ ನಿಮ್ಮ ಜೀವನದ ಪಯಣದ ಮೇಲೆ ಪ್ರಭಾವ ಬೀರಿದ್ದರು. ಆ ವ್ಯಕ್ತಿ ನಿಮ್ಮ ಹಳೆಯ ಸ್ನೇಹಿತನೂ ಆಗಿರಬಹುದು, ಜೊತೆಯಲ್ಲಿ ಕೆಲಸ ಮಾಡುತ್ತಿರುವವನು ಆಗಿರಬಹುದು, ಅಥವಾ ಯಾರೊಂದಿಗಾದರೂ ನಿಮ್ಮ ಮಾತುಕತೆ ಅಪೂರ್ಣವಾಗಿ ಉಳಿದಿತ್ತು ಅಂಥ ವ್ಯಕ್ತಿಯೂ ಆಗಿರಬಹುದು. ಆದರೆ ಆತನ ಮರಳುವಿಕೆಯ ಉದ್ದೇಶ ಕೇವಲ ಭೇಟಿಯಾಗುವುದು ಮಾತ್ರ ಆಗಿರುವುದಿಲ್ಲ. ಆತನೊಂದಿಗೆ ಒಂದು ಸಂದೇಶವೂ ಇರುತ್ತದೆ. ಅದೇ ಸಂದೇಶವು ಮುಂದೆ ಹೋಗಿ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, ಆ ಸಂದೇಶ ಏನೆಂದು? ಇದೇ ಎಲ್ಲಕ್ಕಿಂತ ದೊಡ್ಡ ರಹಸ್ಯವಾಗಿದೆ, ಏಕೆಂದರೆ
ಗ್ರಹಗಳು ಸಹ ಪೂರ್ಣ ಉತ್ತರವನ್ನು ತೋರಿಸುತ್ತಿಲ್ಲ, ಅವು ಕೇವಲ ಸಂಕೇತಗಳನ್ನು ನೀಡುತ್ತಿವೆ. ಮತ್ತು ಆ ಸಂಕೇತ ಏನೆಂದರೆ ಆ ವ್ಯಕ್ತಿಯ ಆಗಮನದಿಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿ ತೆರೆದುಕೊಳ್ಳಬಹುದು. ಆದರೆ ಸ್ವಲ್ಪ ನಿಲ್ಲಿ, ಹೆಚ್ಚಿನ ಜನರು ಇಷ್ಟಕ್ಕೆಲ್ಲ ಭವಿಷ್ಯ ನುಡಿ ಪೂರ್ಣಗೊಂಡಿತು ಎಂದು ಭಾವಿಸುತ್ತಾರೆ. ಇಲ್ಲ, ಅಸಲಿ ಆಟ ಈಗಷ್ಟೇ ಶುರುವಾಗಲಿದೆ. ಏಕೆಂದರೆ ಬರಲಿರುವ ಕೆಲವು ಕ್ಷಣಗಳಲ್ಲಿ ನಾನು ಆ ಅಡಗಿರುವ ಸಂಕೇತವನ್ನು ಬಹಿರಂಗಪಡಿಸಲಿದ್ದೇನೆ. ಇದರ ಸಂಬಂಧ ನೇರವಾಗಿ ನಿಮ್ಮ ಸಂಜೆ, ನಿಮ್ಮ ರಾತ್ರಿ ಮತ್ತು ನಿಮ್ಮ ಅದೃಷ್ಟದ ಒಂದು ವಿಡಿಯೋ ನೋಡುವುದಕ್ಕೆ ಇದೆ. ಕುಂಭರಾಶಿಯವರೇ, ಒಂದು ದೊಡ್ಡ ಬದಲಾವಣೆ ಬರುವ ಮುನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಆವರಿಸಿಕೊಳ್ಳುತ್ತದೆ ಎಂಬುದನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಎಲ್ಲವೂ ಸಾಮಾನ್ಯವೆಂದು ಅನಿಸುತ್ತದೆ, ಆದರೆ ಒಳಗೊಳಗೆ ಬಹಳಷ್ಟು ಬದಲಾಗುತ್ತಿರುತ್ತದೆ. ಈಗಿನ ಪರಿಸ್ಥಿತಿಯು ಹಾಗೇ ಇದೆ. ಹೊರಗಿನ ಜಗತ್ತು ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಅದೃಷ್ಟದ ಮಟ್ಟದಲ್ಲಿ ಚಟುವಟಿಕೆಗಳು ವೇಗವಾಗಲಿವೆ ಮತ್ತು ಇದೇ ಕಾರಣದಿಂದಾಗಿ ಅನೇಕ ಜನರಲ್ಲಿ ಚಡಪಡಿಕೆ ಉಂಟಾಗುತ್ತಿದೆ. ಇಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ, ಏಕೆಂದರೆ ಗ್ರಹಗಳ ಸ್ಥಿತಿಯು ಒಬ್ಬ ಅಡಗಿರುವ ಸ್ಪರ್ಧೆಯ ಕಡೆ ಬೆರಳು ತೋರಿಸುತ್ತದೆ. ಹೌದು, ನಿಮ್ಮನ್ನು ಯಾರು ಕಡಿಮೆ ಅಂದಾಜು ಮಾಡುತ್ತಿದ್ದರೋ, ಯಾರು ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ನಿರ್ಲಕ್ಷಿಸುತ್ತಿದ್ದರೋ ಅಂಥ ವ್ಯಕ್ತಿ ಬರಲಿರುವ ಸಮಯದಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುವುದು. ಮತ್ತು ಇದೇ ದೃಶ್ಯವು ಪದೇ ಪದೇ ಕಾಣಿಸುತ್ತದೆ. ಆದರೆ ಅದಕ್ಕೂ ಮುನ್ನ ನೀವು ಒಂದು ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಒಂದು ಅಂಥ ಕ್ಷಣ ಬರಲಿದೆ, ಆಗ ನಿಮಗೆ ಏನೂ ಬದಲಾಗುವುದಿಲ್ಲ ಎಂದು ಅನಿಸಬಹುದು. ಇಲ್ಲೇ ಹೆಚ್ಚಿನ ಜನರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ಯಾರು ಆ ಕ್ಷಣದಲ್ಲಿ ಧೈರ್ಯದಿಂದ ಗಟ್ಟಿಯಾಗಿ ನಿಲ್ಲುತ್ತಾರೋ ಅವರೇ ಪವಾಡವನ್ನು ನೋಡುತ್ತಾರೆ. ಒಂದು ವೇಳೆ ನೀವು ಸಹ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಬಯಸಿದರೆ, ಧನಾತ್ಮಕ ಶಕ್ತಿಯು ಎಲ್ಲಿ ನಂಬಿಕೆ ಇರುತ್ತದೆಯೋ ಅಲ್ಲಿಯೇ ಹರಿಯುತ್ತದೆ. ಈಗ ಸಂಜೆ ಮತ್ತು ರಾತ್ರಿಗೆ ಸಂಬಂಧಿಸಿದಂತೆ ಪದೇ ಪದೇ ಕಾಣಿಸುತ್ತಿರುವ ಆ ಸಂಕೇತದ ಕಡೆ ಗಮನ ಕೊಡಿ. ಅದು ಸಾಮಾನ್ಯವಾದುದಲ್ಲ, ವಿಶೇಷವಾಗಿ ಸೂರ್ಯಾಸ್ತದ ನಂತರ ಸಮಯ. ಈ ಸಮಯದಲ್ಲಿ ನಿಮಗೆ ಸಿಗುವ ಯಾವುದೇ ಸುದ್ದಿ, ಯಾವುದೇ ಮಾತುಕತೆ, ಯಾವುದೇ ಸಂಕೇತ ಅಥವಾ ಯಾವುದೇ ನಿರ್ಧಾರವು ಮುಂಬರುವ ತಿಂಗಳುಗಳ ಮೇಲೆ ಪ್ರಭಾವ ಬೀರಬಹುದು ಮತ್ತು ಬಿಂದುವಿನಲ್ಲಿ ನಿಮ್ಮ ಕಥೆಯು ಹೊಸ ತಿರುವನ್ನು ಪಡೆದುಕೊಳ್ಳಬಹುದು. ಆದರೆ ಇನ್ನೂ ಅತ್ಯಂತ ದೊಡ್ಡ ರಹಸ್ಯ ಬಾಕಿ ಇದೆ. ಆ ರಹಸ್ಯವು ಹಣ, ಪ್ರೀತಿ, ಗೌರವ ಮತ್ತು ಅದೃಷ್ಟದ ನಾಲ್ಕನ್ನು ಒಂದೇ ಸೂತ್ರದಲ್ಲಿ ಜೋಡಿಸುತ್ತದೆ ಮತ್ತು ಬಹಿರಂಗಗೊಂಡಾಗ ಜೂನ್ 11ರ ರಾತ್ರಿ ಏಕೆ ಅಷ್ಟೊಂದು ಮಹತ್ವದ್ದು ಎಂದು ನಿಮಗೆ ಅರ್ಥವಾಗುತ್ತದೆ. ಏಕೆಂದರೆ ಕಣ್ಣಿಗೆ ಕಾಣಿಸುತ್ತಿರುವುದಕ್ಕಿಂತ ದೊಡ್ಡದಾದ ಒಂದು ತೆರೆಯ ಮರೆಯಲ್ಲಿ ಸಿದ್ಧವಾಗುತ್ತಿದೆ ಮತ್ತು ಅದರ ನೇರ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀಳಲಿದೆ. ಕುಂಭರಾಶಿಯವರೇ, ಈಗ ಆ ರಹಸ್ಯವು ಹೊರಬರಲಿದೆ. ಅದರ ಸಂಕೇತ ಇಡೀ ಚರ್ಚೆ ಸಮಯದಲ್ಲಿ ಪದೇ ಪದೇ ಸಿಗುತ್ತಿದ್ದು ಮತ್ತು ನಂಬಿ, ಒಂದು ವೇಳೆ ನೀವು ಇಲ್ಲಿಯವರೆಗೆ ಗಮನವಿಟ್ಟು ಕೇಳಿದರೆ ಮುಂದಿನ ವಿಷಯಗಳು ನಿಮಗೆ ಸಾಮಾನ್ಯ ದಿನಗಳಂತೆ ಇರುವುದಿಲ್ಲ. ಏಕೆಂದರೆ ಗ್ರಹಗಳ ಚಲನೆಯು ಸಮಯದ ಸಂಕೇತವನ್ನು ನೀಡುತ್ತಿದೆ ಮತ್ತು ನಿಮ್ಮ ಜೀವನದ ಪರಿಸ್ಥಿತಿಗಳು ಒಂದೇ ದಿಕ್ಕಿನ ಕಡೆ ಬೆರಳು ತೋರಿಸುತ್ತಿವೆ. ಜೂನ್ 11ರ ರಾತ್ರಿ 12 ಗಂಟೆ ನಂತರ ಆರಂಭವಾಗುವ ಬದಲಾವಣೆಯು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇದು ನಿಮ್ಮ ಯೋಚಿಸುವ ವಿಧಾನ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಪ್ರಭಾವ ಬೀರುತ್ತದೆ. ಇದೇ ಕಾರಣದಿಂದಾಗಿ ಆರಂಭದಲ್ಲಿ ಈ ಬದಲಾವಣೆಯು ಕೆಲವು ಜನರಿಗೆ ಕಷ್ಟಕರವಾಗಿ ಅನಿಸಬಹುದು. ಅವರಿಗೆ ಪರಿಸ್ಥಿತಿಗಳು ಹಠಾತ್ತನೆ ಕಠಿಣವಾಗುತ್ತಿವೆ ಎಂದು ಅನಿಸಬಹುದು, ಆದರೆ ನಿಜ ಸಂಗತಿ ಇದಕ್ಕೆ ತದ್ವಿರುದ್ಧವಾಗಿರುತ್ತದೆ. ವಾಸ್ತವವಾಗಿ ಜೀವನವು ನಿಮ್ಮ ಮುಂದೆ ಇದುವರೆಗೆ ಮುಸುಕಾಗಿದ್ದ ಎಲ್ಲವನ್ನು ಸ್ವಚ್ಛಗೊಳಿಸಲು ಆರಂಭಿಸುತ್ತದೆ. ನಿಮ್ಮವರಾಗಿದ್ದರೂ ಅವರು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ತಿಳಿಯುತ್ತಾರೆ. ಯಾರು ಕೇವಲ ತೋರಿಕೆಗಾಗಿ ನಿಮ್ಮ ಜೊತೆಗಿದ್ದರೋ ಅವರು ನಿಜವಾದ ಮುಖ ಸಹ ಇನ್ನು ಮುಂದೆ ಬರಲಾರಂಭಿಸುತ್ತದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ, ನೀವು ಸ್ವತಃ ನಿಮ್ಮ ಶಕ್ತಿಯನ್ನು ಗುರುತಿಸಲು ಆರಂಭಿಸುತ್ತೀರಿ. ಗ್ರಹಗಳು ಪದೇ ಪದೇ ತೋರಿಸುತ್ತಿರುವ ರಹಸ್ಯ ಇದೇ ಆಗಿದೆ. ಕುಂಭರಾಶಿಯವರೇ, ಬರಲಿರುವ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಯಾವುದೇ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಪರಿಸ್ಥಿತಿ ಆಗಿರುವುದಿಲ್ಲ. ನಿಮ್ಮ ಅತ್ಯಂತ ದೊಡ್ಡ ಶತ್ರು ಕೇವಲ ಒಂದು ವಿಷಯವಾಗಿರುತ್ತದೆ, ಅದು ನಿಮ್ಮ ಸಂದೇಹ. ಹೌದು, ಅದೇ ಸಂದೇಹವು ಅನೇಕ ಅವಕಾಶಗಳಲ್ಲಿ ನಿಮ್ಮನ್ನು ಹೆಜ್ಜೆ ಹಿಡಿಯುವಂತೆ ಮಾಡಲು ಒತ್ತಾಯಿಸುತ್ತಿತ್ತು. ಅದೇ ಸಂದೇಹವು ನಿಮ್ಮನ್ನು ನಿಮ್ಮ ಸ್ವಾರ್ಥಕ್ಕಿಂತ ಕಡಿಮೆ ಅಂದಾಜು ಮಾಡುವಂತೆ ಮಾಡಿತ್ತು ಮತ್ತು ಅದೇ ಸಂದೇಹವು ಈಗ ಕೊನೆಗೊಳಿಸುವುದು ಅತ್ಯಗತ್ಯವಾಗಿದೆ. ಏಕೆಂದರೆ ಅದೃಷ್ಟದ ಬಾಗಿಲು ತೆರೆಯುವ ಮುನ್ನ ಬ್ರಹ್ಮಾಂಡವು ಹೆಚ್ಚಾಗಿ ಮನಸ್ಸಿನ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತದೆ. ಈಗ ಗಮನವಿಟ್ಟು ಕೇಳಿ, ಯಾವುದರಲ್ಲಿ ಅದೃಷ್ಟ ನಿಮ್ಮ ಮುಂದೆ ಬರಬಹುದು, ಆದರೆ ಇಲ್ಲೊಂದು ಎಚ್ಚರಿಕೆಯೂ ಅಡಗಿದೆ. ಅವಸರ ಮಾಡಬೇಡಿ, ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರವು ನಿಮ್ಮನ್ನು ಕೆಲವು ಸಮಯದವರೆಗೆ ಗೊಂದಲಕ್ಕೆ ತಳ್ಳಬಹುದು. ಇದೇ ಕಾರಣಕ್ಕಾಗಿ ಪದೇ ಪದೇ ಒಂದೇ ಮಾತು ಕಾಣಿಸುತ್ತದೆ, ಅದು ಏನೆಂದರೆ ತಾಳ್ಮೆ ಮತ್ತು ಕೇವಲ ತಾಳ್ಮೆ. ನಿಮ್ಮ ಜೀವನದಲ್ಲಿ 2 ದಾರಿಗಳು ನಿರ್ಮಾಣವಾಗುತ್ತಿರುವುದು ಕಾಣಿಸುತ್ತದೆ. ಮೊದಲನೇ ದಾರಿ ಈಗ ನೀವು ನಡೆಯುತ್ತಿರುವ ದಾರಿಯಾಗಿದೆ. ಎರಡನೇ ದಾರಿಯು ಹಠಾತ್ತನೆ ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಮತ್ತು ಆಶ್ಚರ್ಯದ ಸಂಗತಿ ಏನೆಂದರೆ 2 ದಾರಿಗಳು ಒಂದೇ ಥರ ಕಾಣಿಸುತ್ತವೆ. ಇದೇ ಅತ್ಯಂತ ದೊಡ್ಡ ಪರೀಕ್ಷೆ ಆಗಿರುತ್ತದೆ.
ಏಕೆಂದರೆ ಸರಿಯಾದ ಅವಕಾಶವು ಯಾವಾಗಲೂ ಹೊಳೆಯುವ ರೂಪದಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಅದು ಸಾಮಾನ್ಯ ಬಟ್ಟೆಯಲ್ಲಿ ಬರುತ್ತದೆ, ಕೆಲವೊಮ್ಮೆ ಒಂದು ಸಾಮಾನ್ಯ ಮಾತುಕತೆಯ ರೂಪದಲ್ಲಿ ಬರುತ್ತದೆ ಮತ್ತು ಕೆಲವೊಮ್ಮೆ ಜನರು ತೆಗೆದುಕೊಳ್ಳುವ ಹೆದರುವಂಥ ಒಂದು ನಿರ್ಧಾರದ ರೂಪದಲ್ಲಿ ಬರುತ್ತದೆ. ಆದರೆ ಕುಂಭರಾಶಿಯವರಲ್ಲಿ ಯಾರು ತಮ್ಮ ಹೆದರಿಕೆಯನ್ನು ಮೀರಿ ನಿಲ್ಲುತ್ತಾರೋ ಅವರೇ ಅತ್ಯಂತ ದೊಡ್ಡ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ, ಏಕೆಂದರೆ ಇಲ್ಲಿ ಗ್ರಹಗಳ ಚಲನೆಯು ಅತ್ಯಂತ ಆಸಕ್ತಿದಾಯಕ ಸಂಕೇತವನ್ನು ನೀಡುತ್ತಿದೆ. ಕೆಲವು ಕುಂಭರಾಶಿಯವರ ಜೀವನದಲ್ಲಿ ಒಂದು ಭಾವನಾತ್ಮಕ ಅಧ್ಯಾಯವು ಮತ್ತೆ ತೆರೆದುಕೊಳ್ಳಬಹುದು, ಆದರೆ ಇದು ಮೊದಲಿಗಿಂತ ಭಿನ್ನವಾಗಿರುತ್ತದೆ. ಈ ಬಾರಿ ಪರಿಸ್ಥಿತಿಗಳು ಬದಲಾಗಿರುತ್ತವೆ, ಜನರು ಬದಲಾಗಿರುತ್ತಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಸ್ವತಃ ಬದಲಾಗುತ್ತೀರಿ. ಇದೇ ಕಾರಣದಿಂದಾಗಿ ಈ ಬಾರಿ ನಿಮ್ಮ ನಿರ್ಧಾರವು ಮೊದಲಿನಂತೆ ಇರುವುದಿಲ್ಲ. ಅನೇಕ ಜನರು ಮೊದಲ ಬಾರಿಗೆ ನಿಮ್ಮ ನೈಜ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಯಾರು ದೀರ್ಘಕಾಲದಿಂದ ಇನ್ನೊಬ್ಬರ ನಡವಳಿಕೆಯನ್ನು ಸಹಿಸುತ್ತಿದ್ದರೋ ಅವರು ಈಗ ತಮ್ಮ ಮಿತಿಗಳನ್ನು ನಿರ್ಧರಿಸಲು ಪ್ರಾರಂಭಿಸುತ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಈಗ ನಾನು ಆ ರಹಸ್ಯದ ಹತ್ತಿರ ತಲುಪುತ್ತಿದ್ದೇನೆ. ಇದರ ಸಲುವಾಗಿಯೇ ನಾನು ಆರಂಭದಲ್ಲಿ ಹೇಳಿದ್ದೆ, ಸಹಿಸುವ ಶಕ್ತಿ ಇದ್ದರೆ ಮಾತ್ರ ಇದನ್ನು ಎದುರಿಸಬೇಕಾಗುತ್ತದೆ ಎಂದು. ಒಂದು ಅಂತಹ ಕ್ಷಣ ಬರಲಿದೆ, ಆಗ ನಿಮಗೆ ಬಹುಶಃ ಏನೂ ಬದಲಾಗುವುದಿಲ್ಲ ಎಂದು ಅನಿಸಬಹುದು. ಎಲ್ಲಿ ಹೆಚ್ಚಿನ ಜನರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ಯಾರು ಆ ಕ್ಷಣದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೋ ಅವರೇ ಪವಾಡವನ್ನು ನೋಡುತ್ತಾರೆ. ನನಗೆ ಒಂದು ಅತ್ಯಂತ ಶಕ್ತಿಶಾಲಿ ಸಂಕೇತ ಕಾಣಿಸುತ್ತಿದೆ. ಬರಲಿರುವ ಕೆಲವು ದಿನಗಳಲ್ಲಿ ಒಂದು ಅಂತಹ ಘಟನೆ ಸಂಭವಿಸಬಹುದು. ಅದು ನಿಮಗೆ ಈ ಅರಿವನ್ನು ಮೂಡಿಸುತ್ತದೆ, ಅಂದರೆ ನೀವು ಯಾವ ಸಮಸ್ಯೆಯನ್ನು ಶಾಪ ಎಂದು ಭಾವಿಸುತ್ತಿದ್ದೀರೋ ಅದೇ ಭವಿಷ್ಯದ ವರವಾಗಲಿದೆ. ಬಹುಶಃ ಯಾವುದೋ ನಿಂತು ಹೋಗಿದ್ದ ಕೆಲಸ, ಬಹುಶಃ ಯಾವುದೋ ಅಪಜಯ, ಬಹುಶಃ ಯಾವುದೋ ಮುರಿದು ಹೋಗಿದ್ದ ಸಂಬಂಧ, ಅಥವಾ ಬಹುಶಃ ನಿಮ್ಮನ್ನು ಒಳಗಿನಿಂದ ಬೆಚ್ಚಿ ಬೀಳಿಸಿದ ಯಾವುದೋ ಒಂದು ತಿರುವು ಅದೇ ಘಟನೆಯೊಳಗೆ ಭವಿಷ್ಯದ ಅವಕಾಶವನ್ನು ಅಡಗಿರುವುದು ಕಾಣಿಸುತ್ತದೆ. ಮತ್ತು ಇದನ್ನು ಅರ್ಥ ಮಾಡಿಕೊಂಡ ತಕ್ಷಣವೇ ನಿಮ್ಮ ಯೋಜನೆ ಬದಲಾಗಬಹುದು. ಈಗ ಆ ಭವಿಷ್ಯ ನುಡಿಯನ್ನು ಕೇಳಿ. ಯಾವುದಕ್ಕಾಗಿ ಆರಂಭದಿಂದಲೂ ಕಾಯಲಾಗುತ್ತಿತ್ತೋ, ಜೂನ್ 11ರ ರಾತ್ರಿ 12 ಗಂಟೆಯ ನಂತರ ಸಮಯದಿಂದ ಹಿಡಿದು ಮುಂಬರುವ ಕೆಲವು ವಾರಗಳ ಒಳಗೆ ರಾಶಿಯ ಅನೇಕ ಜನರಲ್ಲಿ ಒಂದು ಅಂತಹ ಸಂಕೇತ ಬರುವ ಸಾಧ್ಯತೆ ಇದೆ. ಅದು ಅವರಿಗೆ ಹೊಸ ದಿಕ್ಕನ್ನು ಆಯ್ಕೆ ಮಾಡಲು ಪ್ರೇರೇಪಿಸುತ್ತದೆ. ಕೆಲವು ಜನರಿಗೆ ಹೊಸ ಕೆಲಸದ ಅವಕಾಶ ಸಿಗಲಿದೆ, ಕೆಲವು ಜನರಿಗೆ ಆರ್ಥಿಕ ನೆಮ್ಮದಿಯ ಮಾರ್ಗ ಕಾಣಿಸಲಿದೆ ಮತ್ತು ಕೆಲವು ಜನರಿಗೆ ಸಂಬಂಧಗಳಲ್ಲಿ ಸ್ಪಷ್ಟವಾದ ಉತ್ತರಗಳು ಸಿಗಲಿವೆ. ಮತ್ತು ಕೆಲವು ಜನರಿಗೆ ತಮ್ಮ ಜೀವನದ ಆ ಉದ್ದೇಶ ಗೋಚರಿಸಲಿದೆ. ಯಾವುದರ ಹುಡುಕಾಟ ದೀರ್ಘ ಸಮಯದಿಂದ ನಡೆಯುತ್ತಿತ್ತೋ, ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಅಡಗಿದೆ. ಈ ಅವಕಾಶವು ಜೋರಾಗಿ ಬಾಗಿಲನ್ನು ತಟ್ಟುವುದಿಲ್ಲ, ಅದು ಅತ್ಯಂತ ನಿಧಾನವಾಗಿ ಬರುತ್ತದೆ ಮತ್ತು ಯಾರು ಜಾಗರೂಕರಾಗಿ ಇರುತ್ತಾರೋ ಅವರು ಮಾತ್ರ ಇದನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಒಂದು ವೇಳೆ ನೀವು ಇಲ್ಲಿವರೆಗೆ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ಪೂರ್ಣ ವಿಶ್ವಾಸದೊಂದಿಗೆ ಒಂದು ಬಾರಿ ಹರ ಹರ ಮಹಾದೇವ್ ಎಂದು ತಪ್ಪದೆ ಬರೆಯಿರಿ ಮತ್ತು ದೃಶ್ಯಾವಳಿಯನ್ನು ಇಷ್ಟಪಡಲು ಮರೆಯಬೇಡಿ, ಏಕೆಂದರೆ ಸಕಾರಾತ್ಮಕ ಸಂಕಲ್ಪಗಳೇ ಸಕಾರಾತ್ಮಕ ಫಲಿತಾಂಶಗಳನ್ನು ಆಕರ್ಷಿಸುತ್ತವೆ. ಈಗ ಕೊನೆಯ ಮತ್ತು ಅತ್ಯಂತ ದೊಡ್ಡ ಸಂಕೇತ, ಗ್ರಹಗಳು ನಿಮ್ಮ ಜೀವನದಲ್ಲಿ ಒಂದು ಸುತ್ತು ಮುಕ್ತಾಯದ ಕಡೆ ಸಾಗುತ್ತಿದೆ ಎಂದು ತಿಳಿಸುತ್ತವೆ. ಇಂತಹ ಒಂದು ಸುತ್ತು ಎಂದರೆ ಅದರಲ್ಲಿ ಹೋರಾಟ ಹೆಚ್ಚಾಗಿತ್ತು ಮತ್ತು ಪ್ರತಿಫಲ ಕಡಿಮೆಯಾಗಿತ್ತು. ನೀವು ತುಂಬಾ ಸಹಿಸಿಕೊಂಡ, ಅನುಭವಿಸಿದ ಮತ್ತು ಹಲವು ಬಾರಿ ನಿಮ್ಮನ್ನು ನೀವೇ ಒಂಟಿತನದಲ್ಲಿ ಕಂಡುಕೊಂಡ ಸಮಯವದರೆ ಅದೇ ಸುತ್ತು ಮುಕ್ತಾಯವಾಗುವುದರೊಂದಿಗೆ ಒಂದು ಹೊಸ ಅಧ್ಯಾಯವು ಆರಂಭವಾಗುತ್ತಿದೆ. ಮತ್ತು ಇದೇ ವಿಷಯವನ್ನು ಸಹಿಸಿಕೊಳ್ಳುವುದು ಕೆಲವು ಜನರಿಗೆ ಕಷ್ಟವಾಗಬಹುದು, ಎಂದರೆ ಬದಲಾವಣೆ ಯಾವಾಗಲೂ ಆರಾಮದಾಯಕವಾಗಿರುವುದಿಲ್ಲ. ಕೆಲವೊಮ್ಮೆ ಬ್ರಹ್ಮಾಂಡವು ನಿಮಗೆ ಒಗ್ಗಿಸಿಕೊಂಡಿರುವ ಜಾಗದಿಂದ ನಿಮ್ಮನ್ನು ದೂರ ಮಾಡುತ್ತದೆ, ಇದರಿಂದಾಗಿ ನೀವು ನಿಜವಾಗಿಯೂ ತಲುಪಬೇಕಾದ ಅರ್ಹ ಜಾಗಕ್ಕೆ ನಿಮ್ಮನ್ನು ತಲುಪಿಸಲು ಸಾಧ್ಯವಾಗುತ್ತದೆ. ಇದೇ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದೆ, ಜೂನ್ 11ರ ರಾತ್ರಿ 12 ಗಂಟೆಯ ನಂತರ ಏನಾಗಲಿದೆಯೋ ಅದನ್ನು ಎಲ್ಲರೂ ಸುಲಭವಾಗಿ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂದರೆ ಅದು ಕೇವಲ ಬಾಹ್ಯ ಬದಲಾವಣೆಯಾಗಿರುವುದಿಲ್ಲ, ಅದು ಒಳಗಿನ ಬದಲಾವಣೆಯೂ ಆಗಿರುತ್ತದೆ. ನಿಮ್ಮ ಆಲೋಚನೆ ಬದಲಾಗಲಿದೆ, ನಿಮ್ಮ ಆದ್ಯತೆಗಳು ಬದಲಾಗಲಿವೆ, ನಿಮ್ಮ ಶಕ್ತಿ ಬದಲಾಗಲಿದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಕೆಲವು ಜನರು ಸಹ ಬದಲಾಗುವ ಸಾಧ್ಯತೆ ಇದೆ. ಆದರೆ ಹೆದರಬೇಡಿ, ಏಕೆಂದರೆ ಪ್ರತಿಯೊಂದು ಮುಕ್ತಾಯವು ತನ್ನೊಂದಿಗೆ ಒಂದು ಹೊಸ ಆರಂಭವನ್ನು ತರುತ್ತದೆ. ಮಹಾದೇವನ ಆಶೀರ್ವಾದ ನಿಮ್ಮ ಮೇಲಿರಲಿ. ನನ್ನ ಹಾರೈಕೆ, ನಿಮ್ಮ ಮನಸ್ಸನ್ನು ಗಟ್ಟಿಯಿಟ್ಟುಕೊಳ್ಳಿ, ಸಂಕೇತಗಳ ಕಡೆ ಗಮನ ಕೊಡಿ, ಆತುರ ಪಡುವುದರಿಂದ ದೂರವಿರಿ ಮತ್ತು ನೆನಪಿನಲ್ಲಿಡಿ, ಕೆಲವೊಮ್ಮೆ ಜೀವನದ ಅತ್ಯಂತ ದೊಡ್ಡ ಪವಾಡ ಅದೇ ಕ್ಷಣದಲ್ಲಿ ಆರಂಭವಾಗುತ್ತದೆ. ಯಾವಾಗ ಮನುಷ್ಯನಿಗೆ ಇನ್ನು ಮುಂದೆ ಏನೂ ಬದಲಾಗುವುದಿಲ್ಲ ಎನಿಸುತ್ತದೆಯೋ, ಕುಂಭರಾಶಿಯವರೇ, ನಿಮಗೆ ಅದೇ ಕ್ಷಣ ಹತ್ತಿರದಲ್ಲಿ ಕಾಣಿಸುತ್ತಿದೆ. ಮಹಾದೇವನ ಕೃಪೆಯಿಂದ ಮುಂಬರುವ ಸಮಯವು ನಿಮಗೆ ಹೊಸ ಶಕ್ತಿ, ಧೈರ್ಯ ಮತ್ತು ಹೊಸ ದಿಕ್ಕನ್ನು ನೀಡಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.